ನಾವು ಈಗ ರಿಕ್ವೆಸ್ಟ್ ಮಾಡಿದ್ವಿ ಜನಗಳಿಗೆ, ನಿಮ್ದು ಖಾಲಿ ಸೈಟ್ ಅಲ್ಲಿ ನಿಮ್ದು ಡೆಬ್ರಿಸ್ ಇದ್ರೆ, ಕಳೆ ಬೆಳ್ಕೊಂಡಿದ್ರೆ ನೀವೇ ಕ್ಲೀನ್ ಮಾಡಿ ಅಂತ ನಾವು ಜನಗಳಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಪಬ್ಲಿಕ್ ಜಾಗ ನಮ್ ಜವಾಬ್ದಾರಿ, ಆದ್ರೆ ನಿಮ್ ಸೈಟು ನಿಮ್ ಜವಾಬ್ದಾರಿ. ನಿಮ್ ಸೈಟ್ ನೀವು ಕ್ಲೀನ್ ಮಾಡಿ, ಪಬ್ಲಿಕ್ ಜಾಗ ನಾವು ಕ್ಲೀನ್ ಮಾಡ್ತೀವಿ. ನಾವಿಬ್ರು ಕೈ ಜೋಡಿಸಿದ್ರೆ ಮಾತ್ರ ಬೆಂಗಳೂರಲ್ಲಿ ಏನಾದ್ರೂ ಕ್ಲೀನ್ ಮಾಡಕ್ ಸಾಧ್ಯ, ಸುಧಾರಣೆ ಮಾಡಕ್ಕೆ ಸಾಧ್ಯ. ನೀವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಬಂದು, ನೀವು ಮಾಡ್ಲಿಲ್ಲ ಅಂದ್ರೆ, ನಾವು ಕೊಟ್ಟಿದ್ದ ಟೈಮ್ಗಳೊಳಗಡೆ ನೀವು ನಿಮ್ ಸೈಟ್ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ GBI ಇಂದ ಮಾಡಿ ಅದಕ್ಕೆ ತಗಲೋ ಖರ್ಚು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದೀವಿ. ಈಗ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತಾನು ನಿನ್ನೆ ಪಬ್ಲಿಷ್ ಮಾಡಿದ್ದೇವೆ. ಜನ ಇದು ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದೀರಾ ಅಂತ ಕೆಲವರು ಮಾತಾಡಿದ್ದಾರೆ. ನನ್ನ ಅಭಿಪ್ರಾಯ ಕೇಳಿದ್ರೆ ಹೌದು, ಅದು ಜಾಸ್ತಿನೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ರೇಟು ಜಾಸ್ತಿನೇ. ನಾನು ರೇಟನ್ನ ನನ್ಗಿಷ್ಟ ಬಂದಂಗೇನು ಫಿಕ್ಸ್ ಮಾಡಿಲ್ಲ. ಗೌರ್ಮೆಂಟ್ ಅಲ್ಲಿ ತಮಗೆ ಗೊತ್ತು, ಒಂದು ಶೆಡ್ಯೂಲ್ ಆಫ್ ರೇಟ್ಸ್ SR ರೇಟ್ ಇರುತ್ತೆ. SR ರೇಟ್ ಪ್ರಕಾರ 2 ಅಡಿ ಎಷ್ಟು, 4 ಅಡಿ ಡೆಬ್ರಿ ಇದ್ರೆ ಎಷ್ಟು ಅಂತ ಒಂದು ರೇಟ್ ಇದೆ. ಚದರಡಿಗೆ ಇಷ್ಟು ಅಂತ ನಾವು ಫಿಕ್ಸ್ ಮಾಡಿದೀವಿ. ನಿಮ್ಗೆ ಅನ್ನಿಸ್ದಂಗೆ ನನ್ಗೂ ಅನ್ಸುತ್ತೆ ಅದು ಜಾಸ್ತಿನೇ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅವ್ರ ಸೈಟ್ ಇಂದ 20 ಕಿಲೋಮೀಟರ್ ದೂರ ತಗೊಂಡೋಗಿ ನಾವು ಅದನ್ನ ವಿಲೇವಾರಿ ಮಾಡಬೇಕು. ಇವೆಲ್ಲ ಖರ್ಚು ಸೇರಿದಾಗ ಜಾಸ್ತಿ ಆಗುತ್ತೆ, ನಿಜ ಜಾಸ್ತಿ ಆಗುತ್ತೆ. ಇದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಇದೆ. ನಿಮ್ದು ಏನ್ ಆರೋಪ, ನೀವು ಇದರಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ, ನಮ್ಮ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದ್ದೀರಾ, ನಿಮ್ ಕಾಂಟ್ರಾಕ್ಟರ್ಗೆ ಅನುಕೂಲ ಮಾಡ್ತಾ ಇದ್ದೀರಾ, ನಿಮ್ಮ ಅಧಿಕಾರಿಗೆ ಅನುಕೂಲ ಮಾಡ್ತಾ ಇದ್ದೀರಾ, ಇರಬಹುದು. ಇದೆಲ್ಲದಕ್ಕೂ ಸಿಂಪಲ್ ಸೊಲ್ಯೂಷನ್ ಇದೆ. ನಿಮ್ ಸೈಟ್ ನೀವೇ ಕ್ಲೀನ್ ಮಾಡ್ಕೊಳ್ಳಿ. ದಯವಿಟ್ಟು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಗೆ ಯಾಕೆ ಬಿಡ್ತೀರಾ? ಕಾನೂನು ಹೇಳುತ್ತೆ ನಿಮ್ ಸೈಟು ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ಮ ಕರ್ತವ್ಯ. ಕಾನೂನು ಹೇಳುತ್ತೆ ನಿಮ್ಮ ಸೈಟು ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ ಕರ್ತವ್ಯ. ಸೊ ನಾವು ನಿಮ್ಗೆ ಟೈಮ್ ಕೊಟ್ಟಿದೀವಿ, ಅಷ್ಟ್ರೊಳಗಡೆ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ. ನೀವು ಕ್ಲೀನ್ ಮಾಡಲ್ಲ, ನಾವು ಮಾಡಂಗಿಲ್ಲ, ಬೆಂಗಳೂರು ಹೆಂಗ್ ಸುಧಾರಣೆ ಆಗುತ್ತೆ? ಸೊ ಹಾಗಾಗಿ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಸೈಟ್ ಅನ್ನ ದಯವಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ. ನಾನು ಜುಲೈ 15ನೇ ತಾರೀಕು ಅನೌನ್ಸ್ ಮಾಡಿದೆ, ಆಗಸ್ಟ್ 15ರವರೆಗೂ ಟೈಮ್ ಕೊಟ್ಟೆ, 1 ತಿಂಗಳು. ನಮ್ ಜನ ಯಾರು ಎಚ್ಚೆತ್ಕೊಳ್ಳಿಲ್ಲ, ಯಾರು ಅಲ್ಲೊಬ್ರು ಇಲ್ಲೊಬ್ರು ಇಲ್ಲಿವರೆಗೂ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಈಗ ನಾವು ರೇಟ್ ಪಬ್ಲಿಷ್ ಮಾಡಿದ್ಮೇಲೆ ಟೀಕೆ ಮಾಡ್ತೀರಾ. ಟೀಕೆ ಮಾಡೋದು ಸೊಲ್ಯೂಷನ್ ಅಲ್ಲ. ಕೈ ಜೋಡಿಸಿ ನಿಮ್ ಕೆಲಸ ನೀವು ಮಾಡಿ, ನನ್ ಕೆಲಸ ನಾನ್ ಮಾಡ್ತೇನೆ. ನನ್ ಜಾಗ ನಾನ್ ಕ್ಲೀನ್ ಮಾಡ್ತೀನಿ, ನಿಮ್ ಜಾಗ ದಯವಿಟ್ಟು ನೀವು ಕ್ಲೀನ್ ಮಾಡಿ. ಟೈಮ್ ಸಾಲಲ್ವಾ? ಇನ್ನೂ 1 ವಾರ ಎಕ್ಸ್ಟೆನ್ಷನ್ ಕೊಡ್ತೀನಿ. ಆಗಸ್ಟ್ 15 ಬದಲಿಗೆ ಆಗಸ್ಟ್ 22ನೇ ತಾರೀಕುವರೆಗೂ ಟೈಮ್ ಕೊಡ್ತೀವಿ. ಪರವಾಗಿಲ್ಲ, ಆಯ್ತು. ನಾನು ಮನುಷ್ಯ, ನೀವು ಮನುಷ್ಯರೇ, ನಮಗೂ ಅರ್ಥ ಆಗುತ್ತೆ, ಯಾರು ಪರ್ಫೆಕ್ಟ್ ಇಲ್ಲ. ಸೊ ಇನ್ನೂ 1 ವಾರ ಎಕ್ಸ್ಟೆನ್ಷನ್ ಕೊಡ್ತಾ ಇದ್ದೇವೆ. ಆಗಸ್ಟ್ 22ರವರೆಗೂ ಟೈಮ್ ಇದೆ. ಕ್ಲೀನ್ ಮಾಡ್ಕೊಳ್ಳಿ. ಯಾರ ಹತ್ರ ಕ್ಲೀನ್ ಮಾಡಿಸ್ಬೇಕು ಗೊತ್ತಿಲ್ವಾ? ಕಾರ್ಪೊರೇಷನ್ ವೈಸು ನಾವೇ ನಿಮ್ಗೆ ಲಿಸ್ಟ್ ಕೊಡ್ತೇವೆ, ಯಾರ್ಯಾರು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಇದಾರೆ ಅಂತ. ನೀವು ಅವ್ರ ಹತ್ರ ಮಾತಾಡ್ಕೊಂಡು ನೀವಿಬ್ರು ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ನೀವು ಮಾಡಿಸ್ಕೊಳ್ಳಿ. ಬಹುಶಃ ನಮ್ಮ ರೇಟ್ಗಿಂತ ತುಂಬಾ ಕಮ್ಮಿ ರೇಟ್ಗೆ ನೀವೇ ಮಾಡಿಸ್ಕೋಬಹುದು. ಸೊ ಹಾಗಾಗಿ ನಿಮ್ಗೂ ದುಡ್ಡು ಉಳಿಯುತ್ತೆ. ನಾನು ಮಧ್ಯ ಬಂದು ಅಲ್ಲಿ ಡೆಬ್ರಿ ತೆಗೆಯೋದ್ರ ಹೆಸರಿನಲ್ಲಿ ಇವರು ದುಡ್ಡು ಮಾಡ್ತಾ ಇದ್ದಾರೆ, ಜನ ಹಂಗೆ ಯಾರೋ ಕಾಂಟ್ರಾಕ್ಟರ್ಗೆ ಲಾಭ, ಯಾವುದು ಬೇಡ, ನನ್ಗೂ ಇಷ್ಟ ಇಲ್ಲ. ನನ್ಗೆ ಹಾಕ್ಬೇಕು ಆ ಕೆಲಸ? ದಯವಿಟ್ಟು ನಿಮ್ ಸೈಟ್ ನೀವು ಕ್ಲೀನ್ ಮಾಡ್ಕೊಳ್ಳಿ, ನಮ್ ಜಾಗ ನಾವು ಕ್ಲೀನ್ ಮಾಡ್ಕೋತೀವಿ. ನಾವಿಬ್ರು ಸೇರಿ ಜಸ್ಟ್ ಕ್ಲೀನ್ ಬೆಂಗಳೂರು ಮಾಡೋಣ, ಬೆಂಗಳೂರಿನ ಸುಧಾರಣೆಗಾಗಿ. ಈಗ ಒಂದು ಲೆಕ್ಕ ಸಿಕ್ಕಿರುತ್ತೆ ಸರ್ ತಮಗೆ, ಖಾಲಿ ಸೈಡ್ ಎಷ್ಟು ಗುರುತು ಮಾಡಿರುವಂತದ್ದು, ಎಷ್ಟು ಕ್ಲೀನ್ ಆಗಿದೆ ಅಂತ ಈಗಾಗಲೇ ಎಲ್ಲ ಲೆಕ್ಕ ಸಿಕ್ಕಿದೆ. ನಾನು ಅಂದಾಜು ಮಾಡ್ತಾ ಇದ್ದೇನೆ ಇಲ್ಲಿವರೆಗೂ ಎಷ್ಟು ಜನ ಕ್ಲೀನ್ ಮಾಡ್ಕೊಂಡಿದ್ದಾರೆ ಅಂತ. ನನ್ನ ಪ್ರಕಾರ ಇನ್ನೂ 5% ಕೂಡ ಕ್ಲೀನ್ ಮಾಡ್ಕೊಂಡಿಲ್ಲ. ನಿನ್ನೆ ಒಬ್ರು ವಿಶ್ವೇಶ್ವರಯ್ಯ ಲೇಔಟ್ ಇಂದ ಬಂದ್ರು. ನಿಮ್ಗೆ ಗೊತ್ತಿದೆ, ವಿಶ್ವೇಶ್ವರಯ್ಯ ಲೇಔಟ್ ಸೈಟ್ ಅಲಾಟ್ಮೆಂಟ್ ಆಗಿದ್ದು SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ 2001ನೇ ಇಸ್ವಿಯಲ್ಲಿ, ಕರೆಕ್ಟಾ? ಈಗ 2026ನೇ ಇಸ್ವಿ ಇದೆ. ಅಲ್ಲಿ ಅವ್ರು ರೆಸಿಡೆಂಟೇ ಬಂದಿದ್ರು. ನಾನು ಹೇಳಿದೆ, ನಿಮ್ ಬ್ಲಾಕ್ ಅಲ್ಲಿ ಎಷ್ಟು ಸೈಟ್ಗಳು ಇನ್ನ ಖಾಲಿ ಇದಾವೆ? 70% ಇನ್ನ ಯಾರು ಮನೆ ಕಟ್ಟಿಲ್ಲ ಸರ್ ಅಂತ ಹೇಳಿದ್ರು. ಅವರು ಹೇಳಿದ್ರು, ಸರ್ 5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ, ಅಕ್ಕಪಕ್ಕ ಸೈಟ್ಗಳು ಕ್ಲೀನ್ ಮಾಡಿಸ್ಕೊಳಕ್ಕೆ ಆಗ್ತಾ ಇಲ್ಲ, ಅವ್ರು ಬಂದು ಮಾಡ್ತಾ ಇಲ್ಲ, ಯಾರು ಕೂಡ ಅವ್ರ ಮನೆನೂ ಕಟ್ಕೋತಾ ಇಲ್ಲ, ಸೈಟ್ ಕ್ಲೀನು ಮಾಡ್ತಾ ಇಲ್ಲ.
ನಮ್ದು ಔಟರ್ ಏರಿಯಾ ಸರ್, ಅಲ್ಲಿ ಎಲ್ಲಾ ಖಾಲಿ ಸೈಟ್ಗಳಲ್ಲಿ ಹೆಗ್ಗಣ, ಸೊಳ್ಳೆ, ಹಾವುಗಳು, ನಮ್ಗೆ ಅಲ್ಲಿ ಅಕ್ಕಪಕ್ಕ ಇರೋರಿಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ಸರ್. ನೀವು ಶುರು ಮಾಡಿದ್ಮೇಲೆ ಒಬ್ರ ಇಬ್ರು ಬಂದು ಈಗ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಮಾಡಿಸ್ಲೇಬೇಕು ಸರ್. ಇದು ಮಾಡ್ಲಿಲ್ಲ ಅಂದ್ರೆ ಬೆಂಗಳೂರು ಕ್ಲೀನ್ ಆಗೋದಿಲ್ಲ ಸರ್. ನೀವು ಯಾವುದೇ ಕಾರಣಕ್ಕೂ ಇದನ್ನ ಬಿಗಿಯಾಗಿ ಮಾಡಬೇಕು ಅಂತ ಒಬ್ರು ಬಂದು ಹೇಳಿದ್ದನ್ನ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಸೊ ನನ್ನ ಪ್ರಕಾರ ಎಷ್ಟು ಖಾಲಿ ಸೈಟ್ಗಳಿದಾವೆ ಈಗ ಶುರು ಮಾಡಿದ್ದಾರೆ, ಕೆಲವರು ಶುರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಕ್ ಹೋಗೋದಿಲ್ಲ. ಆದ್ರೆ ನನ್ನ ಪ್ರಕಾರ ಲೆಸ್ ದೆನ್ 10% ಇಲ್ಲಿವರೆಗೂ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಎಕ್ಸ್ಟೆನ್ಷನ್ ಕೊಡ್ತಾ ಇದೀವಿ. ಪಬ್ಲಿಷ್ ನಾನು ನಿಮ್ಗೆ ಲಿಸ್ಟು ಆನ್ಲೈನ್ ಅಲ್ಲಿ ಕೊಡ್ತೀನಿ. ಯಾವ್ಯಾವ ಕಾರ್ಪೊರೇಷನ್ ಅಲ್ಲಿ ಯಾರ್ಯಾರು ಕಾಂಟ್ರಾಕ್ಟರ್ಸ್ ಇದ್ದಾರೆ ನೀವೇ ಮಾಡಿಸ್ಕೊಳ್ಳಿ. ದಯವಿಟ್ಟು ನಮ್ಗೆ ಬಿಡಬೇಡಿ, ನಿಮ್ ಸೈಟ್ ನೀವು ಕ್ಲೀನ್ ಮಾಡಿಸ್ಕೊಳ್ಳಿ. ಬೆಂಗಳೂರಿಗೆ ಒಂದು ದರ ಆದ್ರೆ ಸಹಿಸ್ಕೋಬಹುದು. ಇದು ಬರೀ ಕಸದ ವೆಚ್ಚ ಅಷ್ಟೇ ಅಲ್ಲ ಸರ್, ಈಗ ಹೇಳ್ತಾ ಇರೋದು ಖಾಲಿ ಸೈಟ್ ವೆಚ್ಚ ಅಷ್ಟೇ ಅಲ್ಲ. ಬಿ2 ಎ ಖಾತಾದಲ್ಲಿ 2% ಅಂತ ಹೇಳ್ತಾರೆ. ಸುಮಾರು ಒಂದು 8 ರಿಂದ 10 ದರಗಳನ್ನ ಆಗ್ತಾ ಇರುವಂತದ್ದು. ಲೇಕ್ ಡೆವಲಪ್ಮೆಂಟ್ ಅಂತ, ರೋಡ್ ಡೆವಲಪ್ಮೆಂಟ್ ಅಂತ ಈ ಶುಲ್ಕಗಳನ್ನ ಆಗ್ತಾ ಇದ್ರ. ಒಂದಲ್ಲ ಜಾಸ್ತಿ ದರ ಫಿಕ್ಸ್ ಮಾಡ್ತಾ ಇರೋದು ಬೆಂಗಳೂರಿಗೆ ಹೊರೆ ಆಗುತ್ತೆ ಅನ್ನುವಂಥದ್ದು. ನೋಡಿ, ನಾವು ಯಾವ ಹೊರೆನೂ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಬೆಂಗಳೂರು ಕ್ಲೀನ್ ಆಗಲೇಬೇಕು, ಬೆಂಗಳೂರು ಸುಧಾರಣೆ ಆಗಲೇಬೇಕು. ನೀವು ಬರೀ ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡೋದು ಒಂದೇ ಟೀಕೆ ಮಾಡೋರ ಉದ್ದೇಶ ಅಥವಾ ಕೊಡುಗೆ ಆದ್ರೆ ಬರೀ ಟೀಕೆಗಳಿಂದ ಬೆಂಗಳೂರು ಸುಧಾರಣೆ ಆಗೋದಿಲ್ಲ. ನಮ್ ಜವಾಬ್ದಾರಿ ನಾವು ಮಾಡಬೇಕು, ನಿಮ್ ಜವಾಬ್ದಾರಿ ನೀವು ಮಾಡಬೇಕು. ನಾವಿಬ್ರು ಕೈ ಜೋಡಿಸಿದ್ರೆ ಏನಾದ್ರೂ ಒಂದು 5% ಸುಧಾರಣೆ ಆಗತ್ತೆ. ಬಹಳ ಸಮಸ್ಯೆಗಳಿದಾವೆ, ಒಪ್ಕೊಳ್ತೇನೆ. ಸೊ ಹಾಗಾಗಿ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ.